ನಮಸ್ಕಾರ ಆ್ಯಂಡ್ ಗುಡ್ ಮಾರ್ನಿಂಗ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ನಾನು ಡೈರೆಕ್ಟ್ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ. ಚಾಮುಂಡಿ ಬೆಟ್ಟಕ್ಕೆ ಏನಕ್ಕೆ ಇದ್ದಕ್ಕಿದ್ದಂಗೆ ಹೋಗ್ತಾಯಿದ್ದೀವಿ ಅಂದರೆ, ಹಾಗೆ ದೇವ್ರು ನೋಡೋಕ್ಕೆ ಇದ್ದಕ್ಕಿದ್ದಂಗೆ ಹೋಗ್ಬೇಕಾಯ್ತದೆ. ಸೊ ನಿನ್ನೆ ಹಂಗೆ ಮಾತಾಡ್ಕೊತ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಅನಿಸ್ತು ಎಲ್ರಿಗೂ. ಸೊ ಇವತ್ತೆಲ್ರಿಗೂ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ. ಆ್ಯಂಡ್ ಇದು ನನ್ನ ಬೈಕಲ್ಲಿ ಮೊದಲನೇ ಬಾರಿ ಬೆಂಗಳೂರಿಂದ ಆಚೆಗೆ ಹೋಗ್ತಿರೋದು. ಸೊ ಹೋಪ್ ರೈಡ್ ವಿಲ್ ಬಿ ಸೇಫ್. ಆ್ಯಂಡ್ ಈಗ ತರುಣ್ ಹತ್ರ ಹೋಗ್ತೀವಿ. ತರುಣ್ನ ಅಲ್ಲಿಂದ ಪಿಕ್ ಮಾಡಿಕೊಂಡು ನೆಕ್ಸ್ಟ್ ಪ್ರಶಾಂತ್ ಬರ್ತಾನೆ. 3 ಜನ ಹೋಗ್ತಿರೋದು, ನಾನು, ಪ್ರಶಾಂತ್ ಆ್ಯಂಡ್ ತರುಣು. ಹಲೋ ಬ್ರದರ್. ಪ್ರಶಾಂತ್ 6:30 ಬರ್ತೀನಿ ಅಂದವನು 7:30 ಬಂದು ಕೂತವನಿಲ್ಲಿ. ತರುಣು ಕೂತಾಯ್ತು. ಜಸ್ಟ್ ಇವಾಗ ಹೊಡ್ತೀವಿ ಡೈರೆಕ್ಟ್ ಚಾಮುಂಡಿ ಬೆಟ್ಟ. ಚಾಮುಂಡಿ ಬೆಟ್ಟಕ್ಕಿಂತ ಮುಂಚೆ ತಿಂಡಿ ತಿನ್ನೋಕೆ ಹೋಗ್ತೀವಿ ಫಸ್ಟ್. ಹೊರಡು ಅಂದ್ರೆ ರೆಡಿ ಆಯ್ತಾ ನಿಂತವನೆ, ಮೇಕಪ್ ಒಂದು ಬಾಕಿ ಅದು ಹಾಕೊಂಬಂದವನು ಮನೇಲಿ. ಇಲ್ಲ ಬಸ್ಸು ನಡಿಯಲಿ ನಡೀರಿ. ಜಾಲಿ ಜಾಲಿ ಫುಲ್ ಜಾಲಿ ಅಲ್ಲಿ ಜಾಲಿ. ಸೊ ವಿ ಆರ್ ಅಟ್ ರೇಣುಕಾಂಬ ತಟ್ಟೆ ಇಡ್ಲಿ. ಲಾಸ್ಟ್ ಟೈಮ್ ಎಲ್ಲ ತಿಂದಿದ್ವಿ. ಏನು ತಿಂತೀಯಾ? ಬಿಡ್ದಕ್ಕೆ ಬಂದು ನನ್ನ ಮಗನ ಏನು ತಿಂತೀಯ? ನಾವು ಓಡಿಸಿ ಬೇವ್ತಾ ಊಟದ ತಲೆ ಎಲ್ಲ ಎಲ್ಲಿಕ್ಕಿದೆಯಾ? ಇಲ್ಲೈತಾ ಮೊಮ್ಮಚ್ಚಿ ಬಂದಿದ್ದೆ. ಯಾವ ಹೋಟ್ಲಲ್ಲಿ ಇತ್ತು? ನಾನು ಮನೇಲಿ ಎತ್ಕೊಂಡ್ಬಂದಿದ್ದೆ ನನ್ನ ಮಗನೇ ಲೈ. ಜಸ್ಟ್ ನಾವು ಚಾಮುಂಡಿ ಬೆಟ್ಟಕ್ಕೆ ಬಂದು ತಲುಪಿದ್ದೀವಿ. ಹೆವಿ ಬಿಸಿಲು, ಜನ ಇರಲ್ಲ ಅಂದ್ಕೊಂಡ್ವಿ. ನೋಡ್ರಿ ತುಂಬಾ ಜನ ಅವರೇ. ಅಪ್ಪ ಎಲ್ಲ ಬರೀ ಕೇಳೋ ಜನ ತುಂಬ್ಕೊಂಬಿಟ್ಟವ್ರು ಇಲ್ಲಿ. ಇಬ್ಬರೇನೋ ಮಾತಾಡ್ತಾ ನಿಂತವ್ರೆ. ಬೈಕ್ ಬೇರೆ ಬಿಸಿಲಲ್ಲಿ ನಿಲ್ಸಿದ್ದೀವಿ. ಬೈಕ್ಗಳಿಗೆ ನೆರಳೇ ಇಲ್ಲ ಇಲ್ಲಿ. ಚವಾಡ ಫೈನಲಿ ವಿ ಆರ್ ಅಟ್ ಚಾಮುಂಡಿ ಬೆಟ್ಟ. ಅದಾದ ಒಂದು ರೀಲ್ಸ್ ಆಗೈತೆ ನೋಡಿ, ಅವ್ನು ಬರ್ತಾನೆ, ನಮ್ಮ ಬಾಸ್ ಯಾರು ದಾಸ ಅಂತಾನೆ. ಕ್ರಿಸ್ತನ್ ಜೋರಾಗಿ ಇಲ್ಲಿ. ಹಾಂ, ಸೊ ತುಂಬಾ ರಶ್ ಇತ್ತು ಅಂತ ಟಿಕೆಟ್ ತೊಗೊಂಡು ಒಳಗೆ ಹೋಗ್ತಾ ಇದ್ದೀವಿ. ಇವಾಗ ಬಿಟ್ಟರು ಒಳಗೆ. ದೇವ್ರಿಗೆ ಒಳ್ಳೆ ಬುದ್ಧಿ ಬರಲಪ್ಪ. ಸೊ ದರ್ಶನ ಮುಗಿಸ್ಕೊಂಡು ಆಚೆ ಕೂತಿದ್ದೀವಿ. ಇನ್ನು ದೇವಸ್ಥಾನದ ಒಳಗಡೆನೇ ಇದ್ದೀವಿ ನಾವು. ದೇವಸ್ಥಾನದಿಂದ ಆಚೆನೂ ಬಂದಿಲ್ಲ. ಅದೇ ಗರ್ಭಗುಡಿ. ಬೆಣ್ಣೆ ಜಾಸ್ತಿ ಬೇಕು ಅಂದ್ರೆ ಏನ್ ಮಾಡ್ಬೇಕು? ಏನ್ ನಂಬೋದಕ್ಕೆ ಅಸಾಧ್ಯವಾದ ವಿಷಯ ಹೇಳ್ತಾ ಇದ್ದೀರಿ? ಸಿಂಗಲ್ ಇಡ್ಲಿ ತಗೊಂಡ್ರೆ ಬೆಣ್ಣೆ 2 ಸತಿ ಕೊಡ್ತಾನೆ. ಡೈರೆಕ್ಟ್ ಬೆಣ್ಣೆ ಕೇಳಿದ್ರೆ ಡೈರೆಕ್ಟ್ ಬೆಣ್ಣೆ ಕೊಡ್ತಾನೆ. ಅಲ್ಲ, ಈ ಸೇಡ್ಸ್ 2,500 ಕೊಡ್ತಾಳೆ. ಇಲ್ಲೆಲ್ಲ 200 ರೂಪಾಯಿ ಆಗಿದೆ. 200 ರೂಪಾಯಿ ಅಲ್ಲ, 20 ರೂಪಾಯಿ. ಊರ್ ಸುತ್ತಕ್ಕೆ ಬರೋನು ಊರ ಬಗ್ಗೆ ತಿಳ್ಕೊಂಬರ್ತಾನೆ. ಊರಾಳಕ್ಕೆ ಬರೋನು ಊರಿಗೆ ಅವನ ಬಗ್ಗೆ ತಿಳಿಸ್ತಾನೆ. ಬಾ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಈಗ ನಾವು ಮೈಸೂರು ಪ್ಯಾಲೇಸಿಗೆ ಬಂದಿದ್ದೀವಿ. ಮೈಸೂರಿಗೆ ಎಷ್ಟೊಂದು ಸರಿ ಬಂದಿದ್ದೀನಿ, ಆದರೂ ಮೈಸೂರು ಪ್ಯಾಲೇಸ್ಗೆ ಹೋಗೇ ಇಲ್ಲ. ಸೊ ಇವತ್ತು ಮೈಸೂರು ಪ್ಯಾಲೇಸ್ಗೆ ಹೆಜ್ಜೆ ಇಡ್ತಾ ಇದೀವಿ. ಅಂಬಾರಿನ ಕದಿಯೋಕ್ಕೆ ಎತ್ಕೋಗ್ಬಿಡ್ತಾನೆ ಮರಿ. ನೀವು ಹಾಕೊಂಡು ಹೋಗ್ಬೇಕು. ಬಂದರೆ ಜೊತೆಲಿ ಬರಲಿ ಅಂದರೆ ಹೇಳ್ಕೊಂಡು. ಗುರು ಅದು ಹುಡುಗಿ ಎಲ್ಲ ಗುರು. ಅಂಬಾರಿ 750 kg ಐತೆ. 90 kg ಹುಡುಗಿ ಎಲ್ಲ. ಅದು 90 kg ಹುಡುಗಿ ಇರ್ತಾಳೋ? 90 kg ಇಲ್ಲ ಅಂದರೆ 70 kg ಒಂದು ಹುಡುಗಿ ಇಲ್ಲ. 20 kg ನೀರ. 70 ಒಂದು 50 45 ಸಿಗಲ್ಲ ಗುರು. 50 ನಮ್ಮ ಹುಡುಗಿ 55 kg ಅಪ್ಪ. ದಯವಿಟ್ಟು ಯಾರೋ ಅವ್ನು ನಂಬೋಕೆ ಹೋಗ್ಬೇಡಿ. ನನಗೇನು ಪರಿಸ್ಥಿತಿ ಬಂದಿದೆಯೋ ನಾಳೆ ದಿನ ನಿಮ್ಗೆ ಇನ್ನೂ ಡಬಲ್ ಪರಿಸ್ಥಿತಿ ಬರುತ್ತೆ. ಅವ್ನು ಮಾತ್ರ ನಂಬೇಡಿ. ಚಪ್ಪಲಿ ಎಲ್ಲ ಬಿಡ್ಬೇಕಂತೆ. ನಾವು ತಗೊಂಬೇಕು ನಾವು ಒಂದು ಹತ್ರ. ಸ್ಪಾನ್ಸರ್ ಮಾಡ್ರಿ ಎಲ್ಲ ಸಬ್ಸ್ಕ್ರೈಬರ್ಸ್ ಎಲ್ಲ. ನಿಮ್ಮ ಅಪ್ಪ ಕೊಡ್ತಾನೆ. ಅವ್ರ ಹೆಂಡತಿ, ಅವ್ರ ಮಗು ಏನು RRR ಇದ್ದ ಸೇಮ್ ಹಂಗೆ ಅವನೇ ಅಲ್ಲ. ಮಗುನೂ ಬಿಟ್ಟಿಲ್ಲ, ಮಗುನೂ ಪೈಂಟ್ ಮಾಡಾಕವ್ರೆ. ಬೆಳ್ಳಿ ಅಂಬಾರಿ. ಇದೇ ಚಿನ್ನದ ಅಂಬಾರಿ.
ರಾಜಲ್ಲಿ ನಿಂತ್ಕೊಳ್ಳೋರು ನಿಂತ್ಕೊಂಡು ಏನಲ್ಲಿ ಏನಲ್ಲಿ ಅಲ್ಲ ಯಾರಲ್ಲಿ ಹ್ಞೂ ಯಾರಲ್ಲಿ ಏನಲ್ಲಿ ಅದು ಮರ್ತೋಗೈತೆ ತುಂಬ ವರ್ಷಗಳಾಗೈತಲ್ಲ ಈ ಥರ ಮಾಡಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಅರಮನೆ ನೋಡೈತೆ ಇವಾಗ ಬೆಂಗಳೂರಿಗೆ ವಾಪಸ್ ಬ್ಯಾಕ್ ಟು ಬೆಂಗಳೂರು. ಸೊ ಕೊನೆಗೆ ಮೈಸೂರಿಗೆ ಹೋಗ್ಬಿಟ್ಟು ನೆನ್ನೆ ಇದೇ ಟೈಮಿಗೆ ಮಾತಾಡ್ಕೊಂಡಿದ್ವಿ ಹೋಗ್ಬರೋಣ ಅಂತ. ಇನ್ನೂ ಲೇಟಾ? ಹೋಗ್ಬಿಟ್ಟು ಬಂದಾಯ್ತು ಆಗ್ಲೇ. ಫೋನಲ್ಲಿ ಚಾರ್ಜ್ 1% ಐತೆ, ಯಾವಾಗ ಬೇಕಾದ್ರೆ ಆಫ್ ಆಗ್ಬೋದು, ಯಾವಾಗ ಆಫ್ ಆಗುತ್ತೋ ಗೊತ್ತಿಲ್ಲ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.